ಬೇಲೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆಂಡೋತ್ಸವ ರಥೋತ್ಸವ ಜಾತ್ರಾ ಮಹೋತ್ಸವ ಮಾರ್ಚ್ 13 ಮತ್ತು 14ರಂದು ನಡೆಯಲಿದ್ದು, ಪುಷ್ಪಗಿರಿ ಜಗದ್ಗುರುಗಳು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಿದೆ ಎಂದು ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷ ಹುಲ್ಲೇನಹಳ್ಳಿ ಸಿದ್ದರಾಜು ಮತ್ತು ಕಾರ್ಯದರ್ಶಿ ಗಾಳಿಹಳ್ಳಿ ಶಿವಣ್ಣ ಹಾಗೂ ಧರ್ಮದರ್ಶಿ ಹುಲಿಗೌಡ ತಿಳಿಸಿದರು. ತಾಲೂಕಿನ ಗಡಿಭಾಗದ ಶ್ರೀ ಭದ್ರಕಾಳಿ ಬನಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ದಿವ್ಯ ರಥೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸುಮಾರು 900 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಭದ್ರಕಾಳಿ ಬನದಲ್ಲಿ ಇಂದಿಗೂ ಚೋಳರ ಶೈಲಿಯ ಶಿಲ್ಪಕಲೆಗಳು ಮತ್ತು ದೇಗುಲ ನಿರ್ಮಾಣದ ಬಗ್ಗೆ ಐತಿಹ್ಯವಿದೆ. ಸಾವಿರಾರು ಕುಟುಂಬಗಳಿಗೆ ಕುಲದೈವರಾಗಿರುವ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಜೀರ್ಣಾವಸ್ಥೆಯಲ್ಲಿದ್ದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರವನ್ನ ಪಡೆದು ಬಲ್ಲೇನಹಳ್ಳಿ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಸುಂದರ ದೇಗುಲ ನಿರ್ಮಾಣ ಮಾಡಲಾಗಿದೆ. 3 ಬೆಟ್ಟದ ನಡುವೆ ಇರುವ ಭದ್ರಕಾಳಿಯ ಬನದ ಸುಂದರ ತಾಣದಲ್ಲಿ 100 ಯೋಗ ಶಿಬಿರ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ. ಇಂತಹ ದೇಗುಲ ನೂತನವಾಗಿ ನಿರ್ಮಾಣವಾಗಿ 27 ವರ್ಷ ಕಳೆದಿದೆ. ಈ ಬಾರಿ 28ನೇ ವರ್ಷದ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಂಡಿದೆ. ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣ ನಡೆಸುವ ಮೂಲಕ ಜಾತ್ರಾ ಉತ್ಸವಕ್ಕೆ ಚಾಲನೆ. ಮಾರ್ಚ್ 13ರಂದು ಪುಷ್ಪಗಿರಿ ಜಗದ್ಗುರುಗಳನ್ನ ಮಠದಿಂದ ಬೈಕ್ ಜಾಥಾ ಮೂಲಕ ಭದ್ರಕಾಳಿ ಬನಕ್ಕೆ ರಥದಲ್ಲಿ ಕರೆದುಕೊಂಡು ಬಂದು ಧ್ವಜಾರೋಹಣ ನಡೆಸಲಾಗುತ್ತೆ. ಅಂದು ಸ್ವಾಮಿಗೆ ವಿವಿಧ ಪೂಜೆ ನಡೆದು ಬಳಿಕ ಪ್ರಸಾದ ವಿತರಿಸಲಾಗುತ್ತೆ. ಸಂಜೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಮಾರ್ಚ್ 14ರಂದು ಬೆಳಗ್ಗೆ ಕೆಂಡೋತ್ಸವ ಮತ್ತು ಸ್ವಾಮಿಯ ದಿವ್ಯ ರಥೋತ್ಸವವು ವೈಭವದಿಂದ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಮತ್ತು 14ನೇ ತಾರೀಕು ಮಾರ್ಚ್ 13-14 ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸಕಲ ಸದ್ಭಕ್ತರ ಒಪ್ಪಿಗೆ ಮೇರೆಗೆ ಹೋಳಿ ಹುಣ್ಣಿಮೆ ದಿವಸ ಪ್ರತಿ ವರ್ಷ ಬರುತ್ತೆ. ಅದೇ ರೀತಿ ಈ ವರ್ಷನೂ ಹೋಳಿ ಹುಣ್ಣಿಮೆ ದಿವಸ ರಥೋತ್ಸವ, ಕೆಂಡೋತ್ಸವ ಹಾಗೂ ಕುಂಭೋತ್ಸವ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಕಲ ಸದ್ಭಕ್ತರು ಜಾತ್ರೆಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಭದ್ರಕಾಳಿ ಬನದ ಅಧ್ಯಕ್ಷರು ತಾರೀಕು 13-14 ಭದ್ರಕಾಳಿ ಬನದ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, 13ನೇ ತಾರೀಕು ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣದ ಮೂಲಕ ಆರಂಭಿಸಿ ರುದ್ರಾಭಿಷೇಕ, ಹೋಮ, 14ನೇ ತಾರೀಕು ಕುಂಭೋತ್ಸವ, ರಥೋತ್ಸವ, ಕೆಂಡೋತ್ಸವ ಅದ್ಧೂರಿಯಾಗಿ ಜರುಗಲಿದ್ದು, ಸಕಲ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಹಣಿದಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಕಳಸಾಪುರ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹಕರಿಸಿ ಈ ಜಾತ್ರೆಯನ್ನು 28ನೇ ವರ್ಷದ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಇನ್ನು ಪರಮ ಪೂಜ್ಯರು 13ನೇ ತಾರೀಕು ಬಂದು ಧ್ವಜಾರೋಹಣ ಅವರ ಅಮೃತಾಸ್ತ್ರದಿಂದ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷಗಳು ಅವರು ಬಂದು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ.